ರಾಜಕೀಯವೇ ಹಾಗೆ, ಅಲ್ಲಿ ಎಲ್ಲವೂ ನೇರವಾಗಿರೋದಿಲ್ಲ. ಹೇಳೋದನ್ನ ಮಾಡೋದಿಲ್ಲ, ಮಾಡೋದನ್ನ ಹೇಳೋದಿಲ್ಲ. ಈಗ ಕಾಂಗ್ರೆಸ್ನಲ್ಲಿ ಡಿಸಿಎಂ ಅನ್ನೋ ಕೂಗು ಹೇಳ್ತಾ ಇದೆ. ಕೆಲವರು ಹಾಗೆ ಹೇಳ್ತಿದ್ದಾರೆ, ಮತ್ ಕೆಲವರು ಹೀಗೆ ಹೇಳ್ತಾ ಇದ್ದಾರೆ. ಬಟ್ ಯಾರು ಏನೇ ಹೇಳಿದ್ರು ಸಿಎಂ ಡಿಸಿಎಂ ಮಾತ್ರ ಹೈಕಮಾಂಡ್ ಅಂತ ದಿಲ್ಲಿ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ತಾರಕಕ್ಕೇರಿದ ಡಿಸಿಎಂ ಸ್ಥಾನದ ಪೈಪೋಟಿ. ಬೀದಿಗೆ ಬಂದ ಡಿಸಿಎಂ ದಂಗಲ್, ಪರ ವಿರೋಧದ ಜಟಾಪಟಿ. ಎಲ್ಲಾರು ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ. 1 ಡಜನ್ ಉಪಮುಖ್ಯಮಂತ್ರಿ ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಮ್ದು ಸಹಮತ ಇದೆ. ಲೋಕಸಭೆ ಚುನಾವಣೆ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಡಿಸಿಎಂ ಪಟ್ಟದ ಫೈಟ್ ಜೋರಾಗಿ ನಡೀತಿದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಒಬ್ಬರೇ ಡಿಸಿಎಂ ಆಗಿದ್ದು ಹೆಚ್ಚುವರಿ ಡಿಸಿಎಂ ಸ್ಥಾನ ನೀಡಬೇಕು ಅನ್ನೋ ಕೂಗು ಕೆಪಿಸಿಸಿ ಕಚೇರಿಯಿಂದ ಮುಂದಿನ ಬೀದಿಗೂ ಬಂದ್ಬಿಟ್ಟಿದೆ. ಕೆಲವರು 3 ಡಿಸಿಎಂ ಇರ್ಲಿ ಅಂದ್ರೆ ಇನ್ ಕೆಲವರು 5 ಡಿಸಿಎಂ ಆಗ್ಲಿ ಅಂತಿದ್ದಾರೆ. ಇಷ್ಟು ಸಾಲದೆಂಬಂತೆ 9 ಡಿಸಿಎಂ ಆದ್ರೂ ಆಗ್ಲಿ, ಡಜನ್ ಡಿಸಿಎಂ ಆದ್ರೂ ಆಗ್ಲಿ ಅಂತೆಲ್ಲ ಕಾಂಗ್ರೆಸ್ ನಾಯಕರು ಮಾತಾಡ್ಕೊಳ್ತಿದ್ದಾರೆ. ಎಲ್ಲಾರು ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ. 1 ಡಜನ್ ಉಪಮುಖ್ಯಮಂತ್ರಿ ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಮ್ದು ಸಹಮತ ಇದೆ. ಈ ಬಗ್ಗೆ ನಿನ್ನೆಯಷ್ಟೇ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಯಾರ್ ಏನ್ ಬೇಕಾದ್ರೂ ಬೇಡಿಕೆ ಇಡ್ಲಿ, ಪಾರ್ಟಿ ಯಾರ್ ಏನು ಉತ್ತರ ಕೊಡಬೇಕೋ ಕೊಡುತ್ತೆ ಅಂತ ಮಾರ್ಮಿಕವಾಗಿ ಹೇಳಿದ್ರು. ನೀವೆಲ್ಲ ನಾವು ನ್ಯೂಸ್ ಹಾಕ್ತಿರಲ್ಲ, ಏನಾದ್ರು ಹೇಳಿದ್ರೆ ಅದು ಪಾಪ ಖುಷಿ ಪಡೋನು ನಾನು ಬೇಡ ಅಂತ ಹೇಳಕ್ಕಾಗ್ತದ? ಯಾರು ಏನು ಬೇಕಾದ್ರೂ ಬೇಡಿಕೆ ಮಾಡಲಿ, ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕೋ ಕೊಡ್ತದೆ. ಇನ್ನು ಕೈಪಾಳಯದಲ್ಲಿದ್ದಿರೋ ಹೆಚ್ಚುವರಿ ಡಿಸಿಎಂ ಡಿಶುಂ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಮಾತಾಡಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಕೇಳ್ತಾ ಇದ್ದಂತೆ ದೂರದಲ್ಲೇ ನಿಂತು ಸಿಎಂ ಉತ್ತರ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತಿಮ ಅಂದಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ, ಬಳಿಕ ಡಜನ್ ಡಿಸಿಎಂ ಮಾಡ್ಲಿ. ಡಿಸಿಎಂ ಡಿಕೆ ಪರ ಶಾಸಕ ಬಸವರಾಜ್ ಶಿವಗಂಗಾ ಬ್ಯಾಟಿಂಗ್. ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಸದ್ದು ಗದ್ದಲ ಹೆಚ್ಚಾಗ್ತಿದ್ದಂತೆ ಡಿಕೆ ಬಣದ ಶಾಸಕರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ, ಮೊದಲು ಡಿಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಿ, ಬಳಿಕ ಡಜನ್ ಡಿಸಿಎಂ ಮಾಡ್ಲಿ ಅಂತ ಹೇಳಿದ್ದಾರೆ. ಅದನ್ನ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದ್ರ ಮೇಲೆ ಅವ್ರಿಗೆ ಆಗ್ಲೇಬೇಕು ಅಂತ ಅವರ ಆಸೆ ಏನಾರು ಇತ್ತು ಅಂದ್ರೆ ಮಾಡಲಿ, ನಮ್ದೇನು ವಿರೋಧ ಇಲ್ಲ. ನಮ್ಮ ಡಿಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ 1 ಡಜನ್ ಉಪಮುಖ್ಯಮಂತ್ರಿ ಮಾಡ್ಕೊಂಡು ನಮ್ದೇನು ವಿರೋಧ ಇಲ್ಲ. ಖಾಲಿ ಇರಲಿಲ್ಲ, ನೀವು ಡಿಸಿಎಂ ಹುದ್ದೆನೇ ಯಾವ ಖಾಲಿ ಇಲ್ಲ, ಕೊಟ್ಟಿದ್ದೀವಲ್ಲ ಒಂದು. ಕೆಪಿಸಿಸಿ ಅಧ್ಯಕ್ಷರು ನಿಮಗೆ ಗೊತ್ತಿದೆ, 1 ಲೋಕಸಭಾ ಗೆದ್ದಿದ್ದೀವಿ ಹೋದ ಸರಿ, ಈ ಬಾರಿ 9 ಗೆದ್ದಿದ್ದೀವಿ. ಅವರ ಸಂಘಟನೆ, ಅವರ ಒಂದು ಶಕ್ತಿಯಿಂದ ನಾವು 9ರವರೆಗೆ ರೀಚ್ ಆಗಿದ್ದೀವಿ. ಆ ಒಂದು ಸಂಘಟನೆ ಇನ್ನೂ ಬೇಕಪ್ಪ ಪಾರ್ಟಿಗೆ ಅಂದರೆ ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ಅನುಕೂಲ ಆಗ್ತದೆ. ಅವ್ರು ಮುಖ್ಯಮಂತ್ರಿ ಮಾಡಲಿ, 1 ಡಜನ್ ಉಪಮುಖ್ಯಮಂತ್ರಿ ಮಾಡಲಿ, ಅಷ್ಟೇ ಮಾಡಿದ್ದೀವಿ. ಕಳೆದ 5 ವರ್ಷ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡಿದ್ದೀವಿ. ಕಳೆದ 1.5 ವರ್ಷದಿಂದನೂ ಅವರೇ ಇದ್ದಾರೆ. ನಾವು ಸಹ ಎಲ್ಲ ಶಾಸಕರು ಸಹಕಾರನೂ ಕೊಟ್ಟು ಬದಲಾವಣೆ. ಆ್ಯಕ್ಚುಲಿ ಕೆಪಿಸಿ ಅಧ್ಯಕ್ಷ ಇದ್ದಂಥವರು ಡಿ.ಕೆ. ಸಾಹೇಬರು ಅವರೇ ಮುಖ್ಯಮಂತ್ರಿ ಆಗೋಂಥ ಒಂದು ನಮ್ಮಲ್ಲಿ ಯಾವಾಗಲೂ ನಡೆದಿರೋ ಅಂಥದ್ದು. ಆದ್ರೆ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಬದಲಾವಣೆ ಆಗಿದೆ. ಮಾಡಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಒಬ್ಬರನ್ನ ಸಿಎಂ ಮಾಡಿ ಎಲ್ಲರನ್ನೂ ಡಿಸಿಎಂ ಮಾಡಿಬಿಡಿ ಅಂತ ವ್ಯಂಗ್ಯವಾಡಿದ್ದಾರೆ. ಮತ್ತೊಂದೆಡೆ ನನ್ನ ಅಭಿಪ್ರಾಯವನ್ನ ಸಮಯ ಬಂದಾಗ ಹೈಕಮಾಂಡ್ ಮುಂದೆ ಹೇಳ್ತೀನಿ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಿಎಂ ಒಬ್ರಿಗೆ ಮಾಡಿ ಎಲ್ಲರಿಗೂ ಡಿಸಿಎಂ ಮಾಡಿಬಿಡಿ, ಅದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಸಮುದಾಯಗಳಿಗೆ ಒಳ್ಳೇದಾಗುತ್ತೆ, ಮಾಡಲಿ, ಹೈಕಮಾಂಡಿಗೆ ಬಿಟ್ಟಿದ್ದು. ನೀವು ಡಿಸಿಎಂ ಅಲ್ಲ ಸಿಎಮ್ಮು ಕೇಳ್ಬೋದು ಅಂತ ಹೇಳಿದ್ದೀವಲ್ಲ, ಆದರೆ ಯಾವ ವೇದಿಕೆ ಮೇಲೆ ಕೇಳಬೇಕು, ಎಲ್ಲಿ ಕೇಳಬೇಕು? ಈಗ ನಾನು ಬಂದು ಇಲ್ಲಿ ನಿಮ್ಮ ಹತ್ರ ಕೇಳಿದ್ರೆ ನನಗೆ ಸಿಎಂ ಮಾಡಿ, ಡಿಸಿಎಂ ಮಾಡಿ, ಮಂತ್ರಿ ಮಾಡಿ ಅಂದರೆ ಆಗುತ್ತಾ ಸರ್? ಹೈಕಮಾಂಡ್ ಹತ್ರ ಹೋಗಬೇಕು, ಅಲ್ಲಿ ಕೇಳಬೇಕು. ಚರ್ಚೆ ಮಾಡಬಾರ್ದು ಅನ್ನೋದು ಹೈಕಮಾಂಡದ ಮಾರ್ಗದರ್ಶನ ಸಹಿತ. ಆ ಹಿನ್ನೆಲೆಯೊಳಗೆ ನಾನು ಯಾವುದೇ ಟಿಪ್ಪಣಿಯನ್ನು ಈ ಸಂದರ್ಭದಲ್ಲಿ ಡಿಸಿಎಂ ವಿಚಾರವಾಗಿ ಮಾಡೋದಕ್ಕೆ ಹೋಗೋದಿಲ್ಲ. ಸರ್, ನಿಮ್ಮದೇ ರಾಜಣ್ಣ ಸಚಿವರು ರಾಜಣ್ಣ ಹೇಳ್ತಾರೆ ಮಾಡಿದ್ರೆ ಒಳ್ಳೆಯದು, ಡಿಸಿ ಮುಂದೆ ಮಾಡಬೇಕು, ಜಾತಿವಾರು. ನಾನು ಆ ವಿಷಯವನ್ನು ಚರ್ಚೆ ಇಲ್ಲಿ ಮಾಡೋದಿಲ್ಲ. ಒಂದು ವೇಳೆ ಅಂಥ ಅವಶ್ಯಕತೆ ಬಿದ್ದಾಗ ಪಕ್ಷದ ವೇದಿಕೆಗಳಲ್ಲಿ ಮಾತಾಡ್ತೇವೆ ಹೊರತು ಪತ್ರಿಕಾ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಡಿಸಿಎಂ ಸ್ಥಾನದ ವಿಚಾರವಾಗಿ ಕೆಲವು ಶಾಸಕರು, ಸಚಿವರು ತಟಸ್ಥರಾಗುಳಿದಿದ್ದಾರೆ. ಚನ್ನಗಿರಿ ಶಾಸಕರು ಮೊದಲು ಸಿಎಂನ ಡಿಕೆಶಿ ಮಾಡಿ, ಆಮೇಲೆ ನೀವು ಉಪಮುಖ್ಯಮಂತ್ರಿ 5 ಲಾಕ್ ಮಾಡಿ ಅಂತ ಹೇಳ್ತಾರೆ. ಯಾರು? ಚನ್ನಗಿರಿ ಶಾಸಕರು ಬಸವರಾಜ್.
ಅವರ ಅಭಿಪ್ರಾಯ ಹೇಳಿದ್ದಾರೆ. ನಾನು ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ. ಪಕ್ಷದ ಹೈಕಮಾಂಡ್ ಇದೆ, ನಮ್ಮಲ್ಲಿ ಖಾಲಿ ಇಲ್ವಲ್ಲ, ಖಾಲಿ ಆದಾಗ ಕ್ಲೈಮ್ ಮಾಡೋದು ಕರೆಕ್ಟು. ದಲಿತರಿಗೂ ಕೊಡಬಾರ್ದು ಅಂತಿಲ್ಲ, ಅಥವಾ ಮೇಜರ್ ಕಮ್ಯುನಿಟಿ ಕೊಡಬಾರ್ದು ಅಂತಿಲ್ಲ, ಬ್ಯಾಕ್ವರ್ಡು ಕೊಡಬಾರ್ದು ಅಂತಿಲ್ಲ. ಯಾವುದಕ್ಕೂ ಅವಕಾಶಗಳು ಬಂದಾಗ ನಮ್ಮ ಪಕ್ಷ ಮಾಡ್ಕೊಂಡೇ ಬಂದಿದೆ. ಜೊತೆಗೆ ನಮ್ಮದು ಸೆಕ್ಯುಲರ್ ಜಾತ್ಯತೀತ ನಿಲುವಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಡಿಸಿಎಂ ಕಿಚ್ಚಿಗೆ ತುಪ್ಪ ಸುರಿದ ಬಿಜೆಪಿ ನಾಯಕರು. ಡಿಕೆ ಸೊಕ್ಕು ಮುರಿಬೇಕೆಂಬ ಪ್ರಯತ್ನ ಎಂದ ವಿಜಯೇಂದ್ರ. ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರೋ ಡಿಸಿಎಂ ಕಿಚ್ಚಿಗೆ ಬಿಜೆಪಿ ನಾಯಕರು ತುಪ್ಪ ಸುರಿದಿದ್ದಾರೆ. ಡಿಕೆ ಶಿವಕುಮಾರ್ ಸೊಕ್ಕು ಮುರಿಬೇಕು ಅನ್ನೋ ಪ್ರಯತ್ನ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿವಿದಿದ್ದಾರೆ. ಅಲ್ಲದೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ಮೂಗುದಾರ ಅಂತ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸೊಕ್ಕನ್ನ ಮುರಿಬೇಕು, ಇದು ನಾನು ಹೇಳ್ತಾ ಇಲ್ಲ ಈ ಮಾತನ್ನ. ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಇವತ್ತು ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಹಾಗಿದ್ರು ಡಿ ಕೆ ಸುರೇಶನ ಸೋಲ್ಸಾಗಿದೆ ಲೋಕಸಭಾ ಚುನಾವಣೆಯಲ್ಲಿ. ಡಿ ಕೆ ಶಿವಕುಮಾರ್ ಅವರ ಸೊಕ್ಕನ್ನ ಮುರಿಬೇಕು. ಹೇಗೆ ಮುರಿಬೇಕು? ಕನಿಷ್ಠ 3-4 ಜನ ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ರೆ ಅವ್ರು ಸೊಕ್ಕು ಮುರಿದಂತ ಆಗ್ತದೆ. ಈಗ 3 DCM ಮೂಗ್ದಾರನ ಇನ್ಯಾರಿಗೆ ಹಾಕ್ತಾರೆ? ಈಗ CM ಕುರ್ಚಿ ಮೇಲೆ ನಾನು ಕಣ್ಣಿಟ್ಟಿದ್ದೀನಿ. CM ಕುರ್ಚಿ ಮೇಲೆ ಕಣ್ಣಿಟ್ಟಿರೋದು ಡಿ ಕೆ ಶಿವಕುಮಾರ್ ಅವರು. ಅವ್ರನ್ನ ಮುಚ್ಚಿಟ್ಟಿದ್ದಾರೆ. ಏನೇನು ಮಾತುಕತೆ ಆಗಿದೆ ಅದು ನನಗೆ, ಸಿದ್ದರಾಮಯ್ಯನವರಿಗೆ, ಹೈಕಮಾಂಡಿಗೆ ಗೊತ್ತು. ಅದೆಲ್ಲ ಇಲ್ಲಿ ಚರ್ಚೆ ಮಾಡಬಾರ್ದು, ಅದೆಲ್ಲ ಹೈಕಮಾಂಡಿಗೆ ಗೊತ್ತು. ಇದು 3 DCM ಅಲ್ರಿ, ಮೂಗ್ದಾರ ಇದು. ಹೀಗೆ ಕಾಂಗ್ರೆಸ್ ಪಾಳಯದಲ್ಲಿ ನಡೀತಿರೋ ಡಿಸಿಎಂ ತಿಕ್ಕಾಟಕ್ಕೆ ಬಿಜೆಪಿ ನಾಯಕರು ಎಂಟ್ರಿ ಆಗಿದ್ದಾರೆ. ಒಟ್ನಲ್ಲಿ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಜೋರಾಗೇ ಇದೆ. ಒಂದ್ ಕಡೆ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಕೆಲವರು ಲಾಬಿ ಮಾಡ್ತಿದ್ರೆ, ಇನ್ನು ಕೆಲವರು ಡಿಸಿಎಂ ಪಟ್ಟಕ್ಕೆ ಫೈಟ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.